ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಅಕ್ಟೋಬರ್ ತಿಂಗಳಲ್ಲಿ ನೋಡಿ, ತುಲಾ ರಾಶಿಯವರಿಗೆ ಹೇಗಿದೆ, ಏನಾದರೂ ಲಾಭಾಂಶ ಇದೆಯಾ ಅಥವಾ ಕಷ್ಟ ಇದೆಯಾ, ಎಲ್ಲವನ್ನು ಕೂಡ ನಾವು ಗಮನಿಸೋಣ. ನಾವು ಹೇಳುವಂಥ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಇರಬಹುದು. ಆದರೆ ಗ್ರಹಗಳನ್ನೆಲ್ಲ ವೀಕ್ಷಣೆ ಮಾಡಿ ಆ ಗ್ರಹಗಳು ಏನೇನು ನಿಮಗೆ ಆದಷ್ಟು ಶುಭ ಫಲಗಳನ್ನು ಅನುಗ್ರಹ ಮಾಡಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭವಾದಂಥ ಫಲಗಳನ್ನು ಹೇಳುವಂಥ ಒಂದು ಪ್ರಯತ್ನ ಇದು. ಇದೇ ಸರ್ವಕಾಲೀನ ಅಥವಾ ಇದೇ ಸಂಪೂರ್ಣವಾದಂಥ ಫಲ ಬರುತ್ತೆ ಹೇಳುವಂಥದ್ದಲ್ಲ. ಗೋಚಾರದಲ್ಲಿರುವಂತಹ ಗ್ರಹಗಳನ್ನು ತಿಳ್ಕೊಂಡು ಹೇಳುವಂಥದ್ದು. ನೋಡಿ, ಗ್ರಹಸ್ಥಿತಿ ಹೇಗಿದೆ, ನಿಮ್ಮ ರಾಶಿಯಲ್ಲೇ ರವಿ ಮತ್ತು ಬುಧರಿದ್ದಾರೆ. ಜೊತೆಗೆ ಶುಕ್ರನು 2ನೇ ರಾಶಿಯಲ್ಲಿದ್ದಾನೆ. ಹಾಗೆ 4ನೇ ರಾಶಿಯಲ್ಲಿ ಯಾರಿಲ್ಲ, 5ನೇ ರಾಶಿಯಲ್ಲಿ ವಕ್ರವಾದಂತಹ ಒಂದು ಶನಿ 4ನೇ ರಾಶಿಯಲ್ಲಿದ್ದಾನೆ. 6, 7ನೇ ರಾಶಿಗೆ ಪುನಃ ಮತ್ತೆ ಗುರು ವಕ್ರವಾಗಿ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಗುರು ಕೂಡ 10ನೇ ತಾರೀಕು ನಂತರದಲ್ಲಿ ಬರ್ತಾನೆ. 11ನೇ ರಾಶಿಯಲ್ಲಿ ನೋಡಿ, ವಿಶೇಷವಾಗಿ ನಿಮಗೆ ರವಿಯು ಕೂಡ ರಾಶಿಗೆ ಬಂದುಬಿಟ್ಟಿದ್ದಾನೆ. ಹಾಗಾಗಿ ಲಾಭ ಕೊಡುವಂತಹ ರವಿಯು ರಾಶಿಗೆ ಬಂದಿದ್ದಾನೆ. ನಿಮಗೆಲ್ಲ ಇದೆ, ನಿಮಗೆ ಚೆನ್ನಾಗಿದೆ. ನೋಡೋಣ, ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನೇನಿದೆ ಎಂಬುದನ್ನು ಗಮನಿಸೋಣ. ಈ ತಿಂಗಳ ವಿಶೇಷ 2ನೇ ತಾರೀಕಿಗೆ ಅಕ್ಟೋಬರ್ 2 ಬುಧವಾರ ಮಹಾಲಯ ಅಮಾವಾಸ್ಯೆ. ಹಾಗೆ 3ನೇ ತಾರೀಕಿಂದ ನವರಾತ್ರಿ ಆರಂಭ, ಹಬ್ಬ ಹರಿದಿನಗಳು ಬಹಳ ಮುಖ್ಯವಾಗಿ ಆರಂಭ ಆಗುವಂಥದ್ದು. ಇನ್ನು ಸರಸ್ವತಿ ಆವಾಹನೆ ಮಾಡುವಂಥದ್ದು 9ನೇ ತಾರೀಕಿಗೆ. 10ನೇ ತಾರೀಕಿಗೆ ಕಾಳರಾತ್ರಿ ಪೂಜೆ. 11ನೇ ತಾರೀಕಿಗೆ ದುರ್ಗಾಷ್ಟಮಿ, ಮಹಾನವಮಿಯು ಕೂಡ ಆ ದಿವಸವೇ ಬರೆದಿದ್ದಾರೆ. 12ನೇ ತಾರೀಕಿಗೆ ವಿಜಯದಶಮಿ ಇದೆ. ಹಾಗೆ 14ನೇ ತಾರೀಕಿಗೆ ದ್ವಿದಳ ವ್ರತಾರಂಭ. 15ಕ್ಕೆ ಮಹಾಪ್ರದೋಷ. 17ನೇ ತಾರೀಕಿಗೆ ಸಂಕ್ರಾಂತಿ ಮತ್ತು ಹುಣ್ಣಿಮೆ ಇದೆ. ಇನ್ನು 20ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. 24ಕ್ಕೆ ಹಾಸನಾಂಬ ದರ್ಶನ ಆರಂಭ ಆಗುವಂಥದ್ದು. 30ನೇ ತಾರೀಕಿಗೆ ನೀರು ತುಂಬುವಂಥ ಹಬ್ಬ, ನರಕ ಚತುರ್ದಶಿ 31. ಈಗೆಲ್ಲ ಇದೆ, ಎಷ್ಟೊಂದು ಹಬ್ಬ ಹರಿದಿನಗಳು ನೀವು ಮಾಡ್ತಾ ಹೋದರೆ ಪ್ರತಿನಿತ್ಯವೂ ಕೂಡ ದೇವರು ಪೂಜೆ ಪುನಸ್ಕಾರ, ದೇವತಾರಾಧನೆ ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಸಮಯ. ನೀವು ಬಹಳ ಮುಖ್ಯವಾಗಿ ಗಮನಿಸಿ, ತುಲಾ ರಾಶಿಯವರಿಗೆ ಟೈಮೇ ಸಾಕಾಗೋದಿಲ್ಲ ಅಲ್ವಾ. ಬಹಳ ಜನರು ಜಾತಕ ನೋಡ್ತೇವೆ, ಪುರುಸತ್ತಿಯೇ ಇಲ್ಲ. ಎಲ್ಲ ಮುಂದೆ 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 ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂಥೇಳಿ ಶೆಡ್ಯೂಲ್ ಹಾಕ್ತಾ ಇರ್ತೀರಿ ನೀವು. ಅಷ್ಟು ನಿಮಗೆ ಒತ್ತಡಗಳು ತುಲಾ ರಾಶಿಯವರಿಗೆ. ಇಲ್ವೋ ಅಂತ ಕೇಳಲಿಕ್ಕೆ ಹೋದರೆ ಎಲ್ಲವೂ ಕೂಡ ಬರ್ತಾ ಇದೆ ತುಲಾ ರಾಶಿಯವರಿಗೆ ಅಲ್ವಾ. ನೋಡಿ, ಅವಿವಾಹಿತರಿಗೆ ವಿವಾಹ ಆಗುವಂಥ ಯೋಗಗಳು ಭಾಗ್ಯಗಳು ಕಾಣಿಸ್ತಾ ಇದೆ. ಅದರ ಜೊತೆಯಲ್ಲಿ ಯಾರಿಗೆ ಸಂತಾನಾದಿಗಳಿಲ್ಲೋ ಅಂಥವ್ರು ಸಂತಾನಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀರಿ. ಸ್ವಲ್ಪ ಗರ್ಭೋತ್ಪತ್ತಿಯಾಗಿ ಒಳ್ಳೆಯ ಥರದ ಶುಭ ಸೂಚನೆಗಳಿದೆ. ಹಾಗೆ ಯಾವುದೋ ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದವರು ಕೂಡ ಶುಭವಾದಂಥ ಸೂಚನೆಗಳು ಕಾಣ್ತಾ ಇದೆ. ಮತ್ತು CA ಒಳ್ಳೊಳ್ಳೆ ರೀತಿಯಾದಂಥ ದೊಡ್ಡ ದೊಡ್ಡ ಎಜುಕೇಷನನ್ನು ನಾನು ಮಾಡಬೇಕು ಒಳಗೆ ಕನಸಿದ್ದವರಿಗೆ ಹೆಚ್ಚಿನದಾದಂಥ ನನಸು ಕೂಡ ಆಗ್ತಾ ಇದೆ. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಯಾರು ವಿದ್ಯಾರ್ಥಿಗಳು ಸರಿಯಾಗಿ ಆಗ್ತಾ ಇಲ್ಲ, ಟ್ಯೂಷನ್ ಸರಿಯಾಗಿ ಸಿಗ್ತಾ ಇಲ್ಲ, ಸರಿಯಾಗಿ ಲಾಭಾಂಶ ಆಗ್ತಾ ಇಲ್ಲ ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ತುಲಾರಾಶಿಯವರು ಏನಾಗ್ತಾ ಇದೆ ಕಂಡ್ರೆ, ಅವಕಾಶಗಳು ಬಹಳ ರೀತಿಯಾಗಿ ಬರ್ತಾ ಇದೆ. ಒಂದೆರಡು ಅವಕಾಶಗಳಿಲ್ಲ, ಆದರೆ ಅವಕಾಶಗಳನ್ನು ನಿಮ್ಮ ಹತ್ರ ಉಪಯೋಗಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅದನ್ನು ಸರಿಯಾಗಿ ಬೆಳೆಸಲಿಕ್ಕಾಗ್ತಾ ಇಲ್ಲ. ಅಥವಾ ಅಂಥ ಅವಕಾಶವನ್ನು ಯಾವ ಥರ ನಾನು ಜೀವನದಲ್ಲಿ ಮಾಡ್ಕೊಳ್ಬೇಕು ಅಂಥೇಳಿ ಯೋಚನೆಗಳು ಆಗ್ತಾ ಇಲ್ಲ. ನೋಡಿ, ಶುಭವಾದಂಥ ಫಲಗಳು ಒಂದು 7-8 ಶುಭವಾದಂಥ ಫಲಗಳಿದ್ದಾವೆ. ಒಂದನೇದಾಗಿ ವಿದ್ಯಾರ್ಥಿ ಜೀವನಕ್ಕೆ ಹೆಚ್ಚಿನದಾದಂಥ ಲಾಭಾಂಶಗಳು ಶುಭ ಇದೆ ಅಂತ ಹೇಳಬಹುದು. 2ನೇ ರಾಶಿಯಲ್ಲಿ 2ನೇದಾಗಿ ನೋಡಿ, ಬಹಳ ಮುಖ್ಯವಾಗಿ ಗಮನಿಸುವಂತಹದ್ದು, ರವಿ ಸಪ್ತಮ ನೋಡಲ್ಪಟ್ಟಿದ್ದಾನೆ. ಏನೋ ಕುಟುಂಬದಲ್ಲಿ ಏನೋ ಖಿನ್ನತೆ ಚಿಂತೆ ಇದರದೆಲ್ಲ ಸ್ವಲ್ಪ ಪರಿಹಾರ ಆಗುವಂಥದ್ದು. ಕುಟುಂಬದಲ್ಲಿ ಸ್ವಲ್ಪ ಸಾಮರಸ್ಯ ಜೀವನ ಬೆಳೆಯುವಂತಹದ್ದಾಗುತ್ತೆ. ಮತ್ತು ಉದ್ಯೋಗ ಯಾರಿಗೆ ತಪ್ಪು ಹೋಗಿದೆ, ಉದ್ಯೋಗ ತಪ್ಪೋದಂಥ ವ್ಯಕ್ತಿಗಳಿಗೆ ಉದ್ಯೋಗ ಸಿಗುವಂತಹದ್ದು. ಮತ್ತು ಕೇಂದ್ರಕ್ಕೆ ರವಿ ಬುಧರ ದೃಷ್ಟಿ. ಏನೋ ಒಂದು ಕುಟುಂಬದಲ್ಲಿ ಕಿರಿಕಿರಿ ಆಗಿದೆ, ಅಣ್ಣ ತಮ್ಮನಿಗೆ ಸಮಸ್ಯೆ ಆಗಿದೆ, ಇಂಥವರಿಗೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿಯುವಂಥದ್ದು. ಮತ್ತು ಕಾನೂನಿನ ತೊಡಕು, ಬಹಳ ಜನಕ್ಕೆ ತಂದೆಯವ್ರಿಗೆ ಹುಷಾರಿಲ್ಲ, ಕಾನೂನಿನ ತೊಂದರೆ ಆಗ್ತದೆ. ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಹೋಗ್ತಾ ಇದ್ದೇನೆ, ಗಾಡಿ ಆಕ್ಸಿಡೆಂಟ್ ಆಗೋಗಿದೆ, ಸ್ವಲ್ಪ ಕಿರಿಕಿರಿ ಆಗಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಆಗಿದೆ. ಇದನ್ನು ಯಾವುದೋ ಒಂದು ರೀತಿಯಲ್ಲಿ ಬಗೆಹರಿಯುವಂಥ ಸಾಧ್ಯತೆಗಳು. ಬುಧನು ಯಾವಾಗ ರಾಶಿಗೆ ಬಂದಿದ್ದಾನೋ ಆವಾಗ ನಿಮಗೆ ಸ್ವಲ್ಪ ಕಾನೂನಿನ ಸಪೋರ್ಟ್ ಸಿಗ್ತಾ ಹೋಗ್ತದೆ. ನಿಮ್ಮ ಕಡೆಗೆ ನೀವು ಎಷ್ಟೆಷ್ಟು ಸತ್ಯವಾಗಿದ್ದೀರಲ್ವ, ಸತ್ಯಕ್ಕೆ ಶುಭವಾದಂಥ ಫಲಗಳು ಕೂಡ ನಿಮ್ಗೆ ಸಿಗ್ತಾ ಹೋಗ್ತದೆ. ಬಹಳ ಉತ್ತಮವಾದಂಥದ್ದು. ಹಾಗೆ ಅನಂತರದಲ್ಲಿ ನಿಮ್ಮ ಒಳಗಡೆ ಇರುವಂಥ ಅನಾರೋಗ್ಯಗಳು, ಒಳಗಡೆ ಇರುವಂಥ ಚಿಂತನೆಗಳು ಸ್ವಲ್ಪ ಚಿಂತೆ ದೂರ ಆಗುವಂಥದ್ದು, ಒಳ್ಳೊಳ್ಳೆ ಚಿಂತನೆಗಳು ಬರುವಂಥದ್ದಾಗುತ್ತೆ.
ಚಿಂತೆ ದೂರ ಆದಾಗೆ ಚಿಂತನೆ ಒಳ್ಳೇದು ಬರುತ್ತೆ. ಚಿಂತೆ ಯಾವಾಗಾದರೂ ಇದ್ದರೆ ಚಿಂತನೆಯೂ ಕೂಡ ಬರುವುದಿಲ್ಲ. ಮತ್ತು ಧ್ಯಾನ ಯೋಗಗಳು ಬಹಳ ಮುಖ್ಯವಾಗಿ ಹೋಗುವಂಥದ್ದು. ನೋಡಿ, ಗುರು ವಕ್ರವಾಗಿದ್ದಾನೆ, ಹಾಗಾಗಿ ಸ್ವಲ್ಪ ಧ್ಯಾನ ಮಾಡೋದು, ಕೆಲವೊಂದು ಕಡೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಹೀಗೆ ಇಂತಹದ್ದೆಲ್ಲ ಆಗುತ್ತದೆ. ಯಾಕಂದರೆ ಕೃಷಿಕರಿರಬಹುದು, ಮತ್ತು ಹೆಚ್ಚಿನದಾಗಿ ಬೆಳೆಗಳನ್ನು ಯಾರ್ಯಾರು ಬರೆದು ತರಕಾರಿಗಳನ್ನೆಲ್ಲ ಮಾರಾಟ ಮಾಡ್ತಿರೋಂಥವರಿಗೆ ಲಾಭಾಂಶಗಳೆಲ್ಲ ಸಿಗ್ತದೆ. ಮತ್ತು ಹಿಂದಿನ ತಿಂಗಳಲ್ಲಿ ಯಾರ್ಯಾರಿಗೆ ನೋಡಿ ಗುರು ಭಾಗ್ಯದಲ್ಲಿದ್ದಾಗ ಅಥವಾ ಗುರು ನಿಮಗೆ ಅಷ್ಟಮದಲ್ಲಿದ್ದಾಗ ಕೆಲಸ ಆಗಲಿಲ್ವೋ ಅಂಥವರಿಗೆ ಈಗ ವಕ್ರವಾದಂಥ ಸ್ವಭಾವ ಆಗುತ್ತಲ್ಲ, ಹಾಗಾಗಿ ಈಗ ನಿಮಗೆ ಕೆಲಸ ಮಾಡಿಕೊಡಬಹುದು. ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗಿ ಹೇಳಿದ್ದಾರೆ. ವಕ್ರವಾದಂತಹ ಗ್ರಹಗಳು ನಿಮ್ಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾರೆ ಅಂತ. ಹಾಗಾಗಿ ಶುಕ್ರನೂ ಕೂಡ ಧನಸ್ಥಾನದಲ್ಲಿದ್ದಾನೆ. ಆರ್ಥಿಕವಾಗಿ ತೊಂದರೆನ ನೋಡ್ಲಿಕ್ಕೆ ಹೋದರೆ ಆರ್ಥಿಕವಾಗಿ ತೊಂದರೆ ಇಲ್ಲ, ನಿಮ್ಮ ಕೈಯಲ್ಲಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆರ್ಥಿಕವಾಗಿ ಎಲ್ಲ ದುಡ್ಡು ಬರಲಿಕ್ಕೆ ದಾರಿಗಳಿದೆ, ಆದರೆ ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ದೇವತೆ ಆರಾಧನೆ ಮಾಡಲಿಕ್ಕೆ ಪುರುಸತ್ತಿ ಆಗ್ತಾ ಇಲ್ಲ ನಿಮ್ಗೆ. ಹಾಗೆ ಅದನ್ನು ಸ್ವಲ್ಪ ಪುರುಸತ್ತಿ ಮಾಡಿಕೊಳ್ಳಿ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಮನಸ್ಸು, ದೃಢವಾದಂಥ ಮನಸ್ಸಿದೆ ನಿಮಗೆ. ಇತ್ತೀಚಿನ ದಿವಸ ನೋಡ್ತಾ ಹೋದರೆ ಒಂದು ಗಟ್ಟಿಯಾಗಿ ಯಾವುದೋ ಒಂದು ಹಿಡ್ಕೊಂಡಿದ್ದೀರಿ, ಗಟ್ಟಿಯಾಗಿ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಸ್ವಲ್ಪ ಈ ತಿಂಗಳಲ್ಲಿ ಅಲ್ಲಾಡ್ತದೆ, ಸ್ವಲ್ಪ ಧೈರ್ಯ ಮಾಡಿಕೊಡಿ. ಸ್ವಲ್ಪ ಪ್ರಯಾಣ ಯೋಗವು ಕೂಡ ಈ ತಿಂಗಳಲ್ಲಿದೆ. ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡುವಂಥದ್ದು, ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು, ಮತ್ತು ಒಂದು ಚಿಕ್ಕ ಪುಟ್ಟ ಕೆಲಸಗಳಿದ್ದರೂ ಕೂಡ ಬಹಳ ಮುತುವರ್ಜಿ ವಹಿಸಿ ಮಾಡ್ತೀರಿ. ಯಾಕಂದರೆ ಹಿಂದೆಲ್ಲ ನೀವು ಬಹಳ ಸಮಸ್ಯೆಗಳನ್ನು ಅನುಭವಿಸಿದಿರಿ, ಈಗ ಅಂಥ ದೊಡ್ಡ ಸಮಸ್ಯೆಗಳೇನೂ ಕೂಡ ಇಲ್ಲ. ಹಾಗಾಗಿ ಕುಟುಂಬ ಇರಬಹುದು, ಹಣಕಾಸು ಇರಬಹುದು, ಹೀಗೆಲ್ಲ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಹಾಗೆ ಕೊಟ್ಟದ್ದನ್ನು ಸರಿಯಾಗಿ ನೀವು ಈಗ ಕಾಪಾಡ್ಕೊಂಡು ಹೋದರೆ ಸಾಕು. ನೀವು ಯಾಕಂದರೆ ಏನೂ ಇಲ್ಲ ಅಂತಾದರೂ ಒಂದು ಥರ ಇದ್ದವ್ರಿಗೆ ಕಾಪಾಡ್ಕೊಂಡು ಹೋಗುವಂಥದ್ದೇ ಬಹಳ ಮುಖ್ಯವಾದಂತಹದ್ದು. ಮತ್ತು ಏನೇನು ಭರವಸೆ ಕೊಟ್ಟಿದ್ದೀರೋ, ಇನ್ನೊಬ್ಬರಿಗೆ ನಾನು ಇದನ್ನು ಮಾಡಿಕೊಡ್ತೇನೆ ಅಥವಾ ನನ್ನಿಂದ ಈ ಸಹಾಯ ನಿಮ್ಗೆ ಆಗಬಹುದು ಅಂಥೇಳಿ ಏನೇನು ಯೋಚನೆ ಮಾಡ್ತಾ ಇದ್ದೀರೋ ಅಂಥವರು ಆ ಒಂದು ಮಾತನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ಆಗುತ್ತೆ, ಬರೀ ಮಾತಾಗುತ್ತೆ ಬಿಟ್ಟರೆ ಕಥೆಯಲ್ಲಿ ಜೀವನ ಆಗಿಬಿಡುತ್ತೆ. ಸರಿಯಾದಂತಹ ಮಾತನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಆಗುವುದಿಲ್ಲ. ಹಣಕಾಸಿಂದಿರಬಹುದು, ಕೆಲಸ ಇರಬಹುದು, ಎಲ್ಲವನ್ನು ಕೂಡ ಮಾತನ್ನು ಸರಿಯಾಗಿ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ಶತ್ರುಬಾಧೆ, ಶತ್ರುಗಳಿಂದ ಏನೇನು ತೊಂದರೆ ಬರ್ತಾ ಇದೆಯೋ ಬಂದಿದೆಯೋ ಅಂಥ ಶತ್ರುಗಳಿಂದ ಬಂದಂತಹ ತೊಂದರೆ ತಾಪತ್ರಗಳೆಲ್ಲ ದೂರವಾಗುತ್ತೆ. ಶತ್ರುಗಳೆಲ್ಲ ದೂರ ಆಗಿ ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತದೆ. ಮತ್ತು ಕಣ್ಣಿನ ಸಮಸ್ಯೆಗಳು, ಈ ತಿಂಗಳಲ್ಲಿ ಏನಾದರೂ ಕಣ್ಣಿನ ಸಮಸ್ಯೆಗಳೇನಾದರೂ ಇದ್ದರೆ ಅದೆಲ್ಲ ಪರಿಹಾರ ಆಗುವಂಥದ್ದು ಆಗುತ್ತೆ. ಮತ್ತು ಹೊಸತಾದಂತಹ ಯಾವುದೋ ಒಂದು ವ್ಯಕ್ತಿ ಪರಿಚಯವಾಗ್ತಾನೆ. ಬಸ್ಸಲ್ಲಾಗಬಹುದು, ಹೊರಗಡೆ ಆಗಬಹುದು, ಯಾವುದೋ ಒಂದು ವ್ಯಕ್ತಿ ನಿಮಗೆ ಪರಿಚಯ ಆಗಿ ಸಹಾಯವನ್ನು ಕೂಡ ಮಾಡ್ತಾನೆ. ಅವನ ಅಪಾರವಾದಂಥ ಕೊಡುಗೆಗಳು ನಿಮ್ಮ ಜೀವನದಲ್ಲಿ ಇರುತ್ತೆ. ಯಾಕಂದರೆ ನಾವು ಎಲ್ಲವನ್ನೂ ಕೂಡ ನಾವು ಒಬ್ಬರೇ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ 4 ಜನರಿಂದ ಒಳ್ಳೊಳ್ಳೆ ವಿಷಯಗಳನ್ನು ತಿಳ್ಕೊಳ್ಬೇಕು, ಸದಾಕಾಲ ಕಲಿತಾ ಇರಬೇಕು. ನಾವೆಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟೇ ಓದಿದ್ರೂ ಕೂಡ ಸದಾಕಾಲ ಜೀವನದಲ್ಲಿ ಕಲಿಯೋದು ಇದ್ದೇ ಇರುತ್ತೆ. ಹಾಗಾಗಿ ಯಾವಾಗೂ ಕೂಡ ನಾವು ವಿದ್ಯಾರ್ಥಿ ಜೀವನ ಹೇಳುವಂಥದ್ದು ಯಾವಾಗೂ ಪ್ರತಿಯೊಂದು ಮನುಷ್ಯನಿಗೂ ಇರುತ್ತೆ. ಎಷ್ಟು ಅಪ್ಗ್ರೇಡ್ ಆಗ್ತಾ ಇದ್ದರೂ ಕೂಡ ಮುಗಿಯುವುದೇ ಇಲ್ಲ ನೋಡಿ ಅಲ್ವಾ ಜಗತ್ತಿನಲ್ಲಿ. ಆ ವಿದ್ಯೆ ಹೇಳುವಂಥದ್ದು, ಆ ಸರಸ್ವತಿ ಹೇಳುವಂಥದ್ದು ಅಖಂಡವಾದಂಥದ್ದು, ಅದಕ್ಕೆ ಅಂತ್ಯವೇ ಇಲ್ಲ, ಅನಂತವಾದಂಥದ್ದು. ಇವತ್ತು ತನಕ ನೋಡ್ತಾ ಹೋದರೆ ಕಂಪ್ಯೂಟರ್ ತೆಗೆದು ಒಂದೊಂದು ಯಾವುದಾದ್ರೂ ನಾವು ಹೊಸದಾಗಿ ಕಲಿಬೇಕು ಅಂತ ಸರ್ಚ್ ಮಾಡಿದ್ರೆ ಅದು ಎಷ್ಟೆಷ್ಟು ಇರುತ್ತೋ ಗೊತ್ತಿಲ್ಲ. ಹಾಗೆ ಅಂತಹ ಅಮೋಘವಾದಂಥ ವಿದ್ಯೆ ಇದೆ. ಆ ವಿದ್ಯೆ ವಿಷಯದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ರಿಸರ್ಚ್ ಮಾಡುವಂಥವರಿಗೆ, ಯೂಟ್ಯೂಬರ್ಸಿಗೆ, ಅದರ ಜೊತೆಯಲ್ಲಿ ಈ ಕೆಲವೊಂದು ಈ ಸೋಷಿಯಲ್ ಸರ್ವಿಸ್ ಮಾಡುವಂಥವರಿಗೆಲ್ಲ ಬಹಳ ಈ ತಿಂಗಳಲ್ಲಿ ಒಳ್ಳೆಯದಾಗುತ್ತೆ. ಸ್ವಲ್ಪ ಗೌರವಗಳು ಕೂಡ ಸಿಗುತ್ತೆ. ಮತ್ತು ಇತರರಿಗೆ ಸಹಾಯ ಮಾಡುವಂಥ ಮನೋಭಾವನೆ ನಿಮ್ಮದು ಇದೆ. ಹಾಗೆ ಸಹಾಯವನ್ನು ಕೂಡ ನೀವು ಮಾಡಿ, ಎಷ್ಟೋ ಒಂದು ಕಡೆ ಮಾಡಿ ಬಿಟ್ಬಿಡುವಂಥ ಪ್ರಯತ್ನ ಮಾಡಿ. ಎಷ್ಟೆಷ್ಟಾಗುತ್ತೋ ಅಷ್ಟು ಸಹಕಾರಗಳನ್ನು ಮಾಡ್ತಾ ಬನ್ನಿ, ಅದು ಕೂಡ ಒಳ್ಳೆಯದಾಗುತ್ತೆ. ಮತ್ತು ಯಾವ್ಯಾವ ಕರ್ಮಗಳನ್ನು ಯಾರ್ಯಾರು ಏನೇನು ಅನುಭವಿಸಬೇಕು ಅಂತಿದ್ದನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಆಗುವುದಿಲ್ಲ. ಎಷ್ಟೋ ಸಲ ನಾವು ನಮ್ಮ ಮನುಷ್ಯ ಪ್ರಯತ್ನ ಮಾಡ್ತೇವೆ ಬಿಟ್ಟರೆ ಆ ಕರ್ಮದ ಫಲಗಳನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಇಷ್ಟೇ ತಿಳ್ಕೊಳ್ಬೇಕು, ಆ ಭಗವಂತನ ಆರಾಧನೆ ಮಾಡಬೇಕು. ಈ ಜನ್ಮದಲ್ಲಿ ಇಷ್ಟು ಭಗವಂತ ನಮಗೆ ಅನುಗ್ರಹ ಮಾಡಿದ್ದಾನೆ, ಮುಂದಿನ ಜನ್ಮದಲ್ಲಿ ಇನ್ನೂ ಕೂಡ ಹೆಚ್ಚಿನದಾದಂಥ ಲಾಭಗಳನ್ನು, ಒಳ್ಳೆ ರೀತಿಯಾದಂಥ ಫಲಗಳನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ನಾವು ಆದಷ್ಟು ಆ ಭಗವಂತನ ಧ್ಯಾನ, ವ್ರತ, ಪೂಜೆ, ಅನುಷ್ಠಾನಗಳನ್ನು ಮಾಡ್ತಾ ಇರಬೇಕು. ನೀವು ಕೇಳಬಹುದು, ಏನಪ್ಪ ಮಾಡದೇ ಇದ್ದವರೆಲ್ಲ ಚೆನ್ನಾಗಿದ್ದಾರೆ ಅಂಥೇಳಿ. ಆದರೆ ನಮ್ಮ ಹಿರಿಯರು, ನಮ್ಮ ಆರ್ಷವಾದಂತಹ ಪರಂಪರೆ ಹೇಳುವಂಥದ್ದು ತಿಳಿಸ್ಕೊಟ್ಟಿದೆ. ಯಾಕಂದರೆ ನಾವು ಜನ್ಮಾಂತರದಲ್ಲಿ ವಿಶ್ವಾಸ ಉಳ್ಳಂಥವ್ರು. ಹಾಗಾಗಿ ನಾವು ನಮ್ಮ ಪರಂಪರೆ ಇರಬಹುದು, ದೇವತಾ ಆರಾಧನೆ ಇರಬಹುದು, ಅದನ್ನು ಮಾಡ್ತಾ ಇರಬೇಕು. ಅದು ಈ ಕ್ಷಣಕ್ಕೆ ಒಳ್ಳೆಯದೇ ಆಗದೇ ಇದ್ದರೂ ಕೂಡ ನಮಗೆ ಕೊನೆಗಾದರೂ ಕೂಡ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತದೆ. ಮತ್ತು ಈ ತಿಂಗಳಲ್ಲಿ ಒಂದು 3 ಜಾಗ್ರತೆ ಅಂತ ಹೇಳ್ತೇನೆ. ಒಂದನೇದು ಯಾವುದೋ ಒಂದು ವಿಷಯಕ್ಕೆ ಭಯ ಪಡ್ತೀರಿ ನೀವು, ಆ ಭಯವನ್ನು ಪರಿಹಾರ ಮಾಡಿಕೊಳ್ಳಿ. ಎರಡನೇದಾಗಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ, ಗೃಹಿಣಿಯರಿಗೆ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಸಾಧ್ಯತೆಗಳು. ಮೂರನೇದಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಮಕ್ಕಳು ಸ್ವಲ್ಪ ಚೂರು ತೊಂದರೆ ತಾಪತ್ರಗಳು ಬೀರುವಂಥ ಸಾಧ್ಯತೆಗಳು. ಹಾಗಾಗಿ ಪಾಲಕರು ಸರಿಯಾದಂತಹ ಒಂದು ರೀತಿಯಲ್ಲಿ ಜಾಗೃತಿ ವಹಿಸಿಕೊಳ್ಳುವಂಥದ್ದು ಒಳ್ಳೆಯದು. ಇದಿಷ್ಟು ನಿಮಗೆ ಈ ತಿಂಗಳಲ್ಲಿ ಕಾಣುತ್ತದೆ ನನಗೆ. ಹಾಗೆ ಅನಂತರದಲ್ಲಿ ಈ ಒಂದು ದಿವಸ
ಈ ತಿಂಗಳಲ್ಲಿ ಒಂದು 2-3 ದಿವಸ ಒಳ್ಳೆಯದಿದೆ, ಪೂಜಾ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಒಳ್ಳೆಯದ 7ನೇ ತಾರೀಕಿಗೆ ಬಹಳ ಚೆನ್ನಾಗಿದೆ ನೋಡಿ, ಅನುರಾಧ ನಕ್ಷತ್ರ ಇದೆ. ಹಾಗೆ 12ನೇ ತಾರೀಕಿಗೆ ಕೂಡ ವಿಜಯದಶಮಿ ಇದೆ. ಹಾಗೆ 14ನೇ ತಾರೀಕಿಗೆ ಕೂಡ ಸೋಮವಾರ ಇದೆ. ಇದಿಷ್ಟು ಪೂಜಾ ಪುನಸ್ಕಾರಗಳನ್ನು ಮಾಡ್ತಾ ಬನ್ನಿ, ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ನಕ್ಷತ್ರ ಪರಿಹಾರಗಳೇನಪ್ಪ? ಚಿತ್ತಾ ನಕ್ಷತ್ರ 3-4ನೇ ಪಾದ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಯಾಕಂದರೆ ಈ ರಾಶಿ ವಿದ್ಯಾರ್ಥಿಗಳಿದ್ದರೆ 9ನೇ ತಾರೀಕು ಸರಸ್ವತಿ ಪೂಜೆ ಮಾಡುವಂಥ ದಿವಸ. ಆ ದಿವಸ ಸರಸ್ವತಿ ಅಷ್ಟೋತ್ತರ ಶತನಾಮ ಹೇಳೋದು, ಇಲ್ಲಿ ಸರಸ್ವತಿ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ನಮಸ್ಕಾರ, ಪೂಜೆ ನಮಸ್ಕಾರಗಳನ್ನು ಮಾಡ್ಕೊಂಬರುವಂಥದ್ದು. ವಿದ್ಯಾ ಸರಸ್ವತಿ, ವಿದ್ಯಾ ಗಣಪತಿ, ಹೀಗೆಲ್ಲ ನಾವು ಆ ದೇವರನ್ನು ಪೂಜೆ ಮಾಡುವಂಥದ್ದು ಹೊಳಿತಾದಂಥದ್ದು. ಸ್ವಾತಿ ನಕ್ಷತ್ರ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನವರಾತ್ರಿಯಲ್ಲಿ ಪ್ರತಿಯೊಂದು ದಿವಸವೂ ಕೂಡ ನೀವು ಚೌಡೇಶ್ವರಿ ದೇವರಿದ್ದರೆ ಚೌಡೇಶ್ವರಿಯನ್ನು ಆರಾಧನೆ ಮಾಡಿ, ಅಥವಾ ನಾಗದೇವರಿದ್ದರೆ ನಾಗದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಯಾಕಂದರೆ ದೇವಿಯನ್ನು ವಿಶೇಷವಾಗಿ ಸ್ವಾತಿ ನಕ್ಷತ್ರದವರು ಮಾಡಿ. ಯಾಕಂದರೆ ಸುಬ್ರಹ್ಮಣ್ಯನನ್ನು, ದೇವಿಯನ್ನು ಬಹಳ ಮುಖ್ಯವಾಗಿ ಆರಾಧನೆ ಮಾಡುವಂಥದ್ದು. ವಿಶಾಖ ನಕ್ಷತ್ರ 1-2-3ನೇ ಪಾದ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅನ್ನೋಷ್ಟು ಈ ತಿಂಗಳಲ್ಲಿ ನವರಾತ್ರಿಯಲ್ಲಿ ಯಾರ್ಯಾರು ಹಿರಿಯರಿದ್ದಾರೋ, ಯಾರ್ಯಾರು ಮುತ್ತೈದೆಯರಿದ್ದಾರೋ ಅಂಥವ್ರಿಗೆ ಹೋಗಿ ನಿಮ್ಮ ಕೈಲಾದಂಥ ವಸ್ತುಗಳನ್ನು ಕೊಟ್ಟು ಕೈ ಮುಗಿರಿ, ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ. ಯಾಕಂದರೆ ಎಷ್ಟಾದರೂ ಕೂಡ ಹಿರಿಯರ ಆಶೀರ್ವಾದ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಿರಿಯರ ಆಶೀರ್ವಾದ, ಹಿರಿಯರ ಅನುಗ್ರಹ ಹೇಳುವಂಥದ್ದು ಬಹಳ ಎಲ್ಲರೂ ಕೂಡ ಶುಭವನ್ನು ಉಂಟು ಮಾಡುತ್ತದೆ. ಹಾಗಾಗಿ ವಿಶಾಖ ನಕ್ಷತ್ರದವರು ಮರೆಯದೇ ಇದ್ದ ಹಾಗೆ ಸುವಾಸಿನಿಯರನ್ನು ಆರಾಧನೆ ಮಾಡಿ. ಒಂದು 9 ದಿವಸವೂ ಕೂಡ ಪ್ರತಿ ದಿವಸವೂ ಕೂಡ ದೇವಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡುವಂಥದ್ದು, ಅರ್ಚನೆ ಮಾಡಿಸುವಂಥದ್ದು, ಹಣೆಗೊಂದು ಕುಂಕುಮ ಅರ್ಚನೆ ಮಾಡಿಸುವಂಥದ್ದು, ಹಚ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿ. ಇಷ್ಟು ಮಾಡಿ ತುಲಾರಾಶಿಯವರಿಗೆ ಆ ಜಗನ್ಮಾತೆ ಮಂಗಳವನ್ನು ಉಂಟು ಮಾಡ್ತಾಳೆ. ಯಾಕಂದರೆ ನಾವು ಮನುಷ್ಯರು ಭಗವಂತನ ಬೇಡ್ಕೊಳ್ಳುವಂಥದ್ದಷ್ಟೇ ನಮ್ಮ ಕೈಲಾದಂಥದ್ದು. ಹಾಗಾಗಿ ನಾವೆಲ್ಲ ಭಗವತಿಯನ್ನು ಬೇಡ್ಕೊಳ್ಳೋಣ, ಭಗವತಿ ಅನುಗ್ರಹ ಮಾಡಲಿ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜ್ಞಾನಿನಾಮಪಿ ಚೇತಾಮಸಿ ದೇವಿ ಭಗವತಿ ಹಿಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ಜಗದಂಬಾರ್ಪಣಮಸ್ತು. ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಅಂಥವರು ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.